ಆನೇಕಲ್ ತಾಲ್ಲೂಕಿನ ಅತ್ತಿಬೆಲೆ ಶ್ರೀ ಜಯಭಾರತಿ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಹೆಚ್ಚು ಅಂಕ ಬರಲು ಕಾರಣಕರ್ತರಾದ ಅಧ್ಯಾಪಕ ವರ. ಇನ್ನು ಅತ್ತಿಬೆಲೆ ಶ್ರೀ ಜಯಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಫಲಿತಾಂಶ ಬಂದಿದೆ. ಕಳೆದ 7 ವರ್ಷಗಳಿಂದ ತನ್ನ ಸ್ಥಾನವನ್ನು ಯಾರಿಗೂ ಬಿಟ್ಟು ಕೊಡದೆ ಮುನ್ನುಡಿ ಬರೆದಿ. ಇನ್ನು ಶ್ರೀ ಜಯಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2024ರಿಂದ 25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಂದನ್ ಎಂಬ ವಿದ್ಯಾರ್ಥಿಯು 624 ಅಂಕಗಳಿಗೆ 619 ಅಂಕಗಳನ್ನು ಪಡೆಯುವ ಮೂಲಕ 99.4% ಅಂಕವನ್ನು ಪಡೆಯುವ ಮೂಲಕ ಶಾಲೆಗೆ ಮತ್ತು ತಾಲ್ಲೂಕಿಗೆ ಕೀರ್ತಿ ತಂದಿದ್ದಾನೆ. ಹಾಗೆಯೇ ದುನುಶ್ರೀ ಎಂ ವಿದ್ಯಾರ್ಥಿಯು 625 ಅಂಕಗಳಿಗೆ 618 ಅಂಕಗಳನ್ನು ಪಡೆದಿದ್ದಾಳೆ. ಇನ್ನು 2024ರಿಂದ 25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶ್ರೀ ಜಯಭಾರತಿ ಆಂಗ್ಲ ಮಾಧ್ಯಮ ಶಾಲೆಯ ಸುಮಾರು 20 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಅದರಲ್ಲಿ ಸುಮಾರು 24 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚ ಅಂಕಗಳನ್ನು ಪಡೆದಿದ್ದಾರೆ. ಹಾಗೆಯೇ ಉಳಿಕೆಯಿರುವ ಅಂದರೆ 46 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆ ಹೊಂದುವ ಮೂಲಕ ಅತ್ತಿಬೆಲೆ ಶ್ರೀ ಜಯಭಾರತಿ ಆಂಗ್ಲ ಮಾಧ್ಯಮ ಶಾಲೆಯು 100ಕ್ಕೆ 100 ಫಲಿತಾಂಶ ಪಡೆದುಕೊಂಡಿದ್ದು. ಇನ್ನು ಇಷ್ಟು ಅಂಕ ಪಡೆಯಲು ಮುಖ್ಯ ಕಾರಣಕರ್ತರು ಶ್ರೀ ಜಯಭಾರತಿ ಆಂಗ್ಲ ಶಾಲೆಯ ಅಧ್ಯಾಪಕ ವರ್ಗದವರು ಮತ್ತು ಕಾರ್ಯದರ್ಶಿ ನಟರಾಜ್ ಮತ್ತು ಸಂಘದ ಎಲ್ಲಾ ನಿರ್ದೇಶಕರುಗಳು ಕಾರಣಕರ್ತರಾಗಿದ್ದಾರೆ ಎಂದು ಶ್ರೀ ಜಯಭಾರತಿ ಎಜುಕೇಶನಲ್. ಇನ್ನು ಜಯಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಡಿಮೆ ಹಣದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಜೊತೆಗೆ ವಿದ್ಯಾರ್ಥಿಗಳ ಕಲಿಕೆಗೆ ಬೇಕಾದ ಎಲ್ಲಾ ವಾತಾವರಣವಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ಜಯಭಾರತಿ ಶಾಲೆಗೆ ಸೇರಿಸಿ ಎಂದು ಶ್ರೀ ಜಯಭಾರತಿ ಎಜುಕೇಶನಲ್ ಕೋ-ಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ರಾದ ಅತ್ತಿಬೆಲೆ ನಾರಾಯಣಸ್ವಾಮಿರವರು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಮೂಲ್ ಮಾಜಿ ಅಧ್ಯಕ್ಷ ಬಿ.ಜೆ. ಆಂಜಿನಪ್ಪ, ಶ್ರೀ ಜಯಭಾರತಿ ಎಜುಕೇಶನಲ್ ಕೋ-ಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ, ಖಜಾಂಚಿ ಸೋಮಶೇಖರ್, ನಿರ್ದೇಶಕರುಗಳಾದ ಮುರಳಿ ಮೋಹನ್ ರೆಡ್ಡಿ, ಎನ್.ಬಿ.ಆರ್. ಶಿವಕುಮಾರ್, ಅತ್ತಿಬೆಲೆ ಸೂರಿ, ರಘು, ರಂಗಸ್ವಾಮಿ, ವಿ. ವೆಂಕಟೇಶ್, ದೀಪಾ ಚಂದ್ರಶೇಖರ್, ಮುನಿರತ್ನ, ಲಕ್ಷ್ಮೀದೇವಮ್ಮ, ಅಧ್ಯಾಪಕ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಫಲಿತಾಂಶ ಬಂದಿದೆ. ಮೂಲವಾಗಿ ಈ ಜಯಭಾರತಿ ವಿದ್ಯಾಸಂಸ್ಥೆ ಪ್ರಾರಂಭವಾಗಿ 75 ವರ್ಷಗಳು ಆಗ್ತಾ ಇದ್ದಾವೆ. ಬರೋ ವರ್ಷಕ್ಕೆ 75 ವರ್ಷ ಆಗುತ್ತೆ. 1951ರಲ್ಲಿ ಈ ಶಾಲೆ ಪ್ರಾರಂಭ ಆಯಿತು. ಆನೇಕಲ್ ತಾಲೂಕಿನ ಹಳೆ ಶಾಲೆಗಳಲ್ಲಿ ಒಂದು ಜಯಭಾರತಿ ವಿದ್ಯಾಸಂಸ್ಥೆ. ಮೊದಲಿಗೆ ಈ ಭಾಗದಲ್ಲಿ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಬೇಕನ್ನುವಂಥ ಉದ್ದೇಶದಿಂದ ಪ್ರಾರಂಭವಾದಂಥ ಸಂಸ್ಥೆ ಈ 75 ವರ್ಷಗಳಲ್ಲಿ ಅಗಾಧವಾಗಿ ಬೆಳೆದಿದೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬರ್ತಾ ಇದೆ. ಯಾವ ಉದ್ದೇಶದಿಂದ ಈ ಶಾಲೆ 75 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು, ಇವತ್ತಿಗೂ ಸಹ ಸೇವಾ ಭಾವನೆಯಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಇವತ್ತಿಗೂ ಸಹ ಅದೇ ಉದ್ದೇಶದಿಂದ ಸೇವಾ ಮನೋಭಾವದಿಂದ ಈ ಶಾಲೆ ನಡೀತಾ ಇದೆ. ಈ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಗೆ ಈ ಹಿಂದೆ ಯಾರೆಲ್ಲ ಈ ಶಾಲೆಯ ನಿರ್ದೇಶಕರಾಗಿದ್ದರು, ಅಧ್ಯಕ್ಷರಾಗಿದ್ದರು, ವಿವಿಧ ಸ್ಥಾನದಲ್ಲಿ ಈ ಶಾಲೆಯ ಅಭಿವೃದ್ಧಿಗೆ ಕೆಲಸ ಮಾಡಿದ್ರು, ಅವರೆಲ್ಲರ ಕೊಡುಗೆ ಸಹ
ಈ ಶಾಲೆ ಇವತ್ತು ಈ ಮಟ್ಟಿಗೆ ಬರೋದಕ್ಕೆ ಕಾರಣ ಆಗಿದೆ. ಬಹುಶಃ ನೀವು ಇಷ್ಟೊಂದು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೋಡುವಂಥ ಸಂಸ್ಥೆ ನಮ್ಮ ಈ ಸುತ್ತಮುತ್ತಲು ಎಲ್ಲೂ ನಿಮಗೆ ಸಿಗೋದಿಲ್ಲ. LKGಯಿಂದ 4ನೇ ತರಗತಿವರೆಗೂ 22,000 ರೂಪಾಯಿ, 5ನೇ ತರಗತಿಯಿಂದ 9ನೇ ತರಗತಿವರೆಗೂ 23,000 ರೂಪಾಯಿ, SLCಗೆ 25,000 ರೂಪಾಯಿ, 2 ಜೊತೆ ಸಮವಸ್ತ್ರಗಳು, ಆಮೇಲೆ ಚೀಲಗಳು, ಬೆಲ್ಟು, ಟೈ, ವಿದ್ಯಾರ್ಥಿ ಗುರುತಿನ ಚೀಟಿ, ಆಮೇಲೆ ಪುಸ್ತಕಗಳು, ನೋಟ್ಬುಕ್ಕು ಎಲ್ಲನೂ ಸಹ 25,000 ರೂಪಾಯಿ SLC ಮಕ್ಕಳಿಗೆ. ಅತ್ಯಂತ ಕಡಿಮೆ ವೆಚ್ಚದ ಅತ್ಯಂತ ಕಡಿಮೆಯ ಶುಲ್ಕ. ಇಲ್ಲಿ ಅವರ ಹತ್ರ ಲಾಭದ ದೃಷ್ಟಿಯಿಂದ ಈ ಶಾಲೆ ನಡೀತಾ ಇಲ್ಲ. ಏನು ವಿದ್ಯಾರ್ಥಿಗಳಿಂದ ನಾವು ಪಡ್ಕೊಳ್ತೀವಿ ಅದು ಇಲ್ಲಿ ಬೋಧನೆ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ಸಂಬಳ ಕೊಡೋ ಮಟ್ಟಕ್ಕಾದರೆ ಸಾಕು ಅನ್ನೋ ರೀತಿಯಲ್ಲಿ ಬರೀ ಸರ್ವಿಸ್ ಮೈಂಡೆಡ್ ಸೇವಾ ಮನೋಭಾವದಿಂದ ನಡೀತಾ ಇರ್ತಂಥ ಶಾಲೆ. ಹಂಗಾಗಿ ಇವತ್ತೇನು 24-25ನೇ ಸಾಲಿನಲ್ಲಿ SLC ಫಲಿತಾಂಶ ಬಂದಿದೆ. ಇದರಲ್ಲಿ 100% ಶೇಕಡ 100ರ ಫಲಿತಾಂಶವನ್ನು ಈ ಆಂಗ್ಲ ಶಾಲೆ ನೀಡಿದೆ. 2018ರಲ್ಲಿ ಆಂಗ್ಲ ಶಾಲೆಯನ್ನು ಪ್ರೌಢಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ರು. ಆ 7 ವರ್ಷಗಳಲ್ಲಿ ಸತತವಾಗಿ 7 ವರ್ಷಗಳೂ ಸಹ ಶೇಕಡ 100ರ ಫಲಿತಾಂಶವನ್ನು ಈ ಶಾಲೆ ನೀಡ್ತಾನೆ ಬರ್ತಾ ಇದೆ. ಅದರಲ್ಲಿ 619 ನಂದನ್ ಅಂತ ವಿದ್ಯಾರ್ಥಿ ತೆಗೆದುಕೊಂಡಿದ್ದಾರೆ. 618 ಧನಲಕ್ಷ್ಮಿ, ಧನುಶ್ರೀ, ಧನುಶ್ರೀ ಅನ್ನೋಂಥ ವಿದ್ಯಾರ್ಥಿ ಪಡೆದುಕೊಂಡಿದ್ದಾರೆ. ಅವರು ಇಲ್ಲೇ ಇದ್ದಾರೆ. ಮತ್ತು 98.99% 4 ಜನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. 96.99ರಿಂದ 95% ಒಟ್ಟು 6 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. 94.99%ಅನ್ನು 13 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. 89.99 20 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. 84.99 26 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಒಟ್ಟಾಗಿ ಸೆಕೆಂಡ್ ಕ್ಲಾಸ್ ಯಾರಿಲ್ಲ, ಎಲ್ಲ ಫಸ್ಟ್ ಕ್ಲಾಸಲ್ಲೇ ಪಾಸಾಗಿದ್ದಾರೆ. ಇದು ಇಷ್ಟು ವರ್ಷಗಳ ಕಾಲ 7 ವರ್ಷಗಳ ಕಾಲ ಸತತವಾಗಿ ಶೇಕಡ 100% ರಿಸಲ್ಟ್ ಬರೋದಕ್ಕೆ ಕಾರಣಕರ್ತರಾದಂಥ ಎಲ್ಲ ಶಿಕ್ಷಕರಿಗೂ, ಎಲ್ಲ ನಮ್ಮ ಸಹಕಾರ ಕೊಟ್ಟಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾರ್ಯದರ್ಶಿಗಳಾದಂಥ ನಮ್ಮ ನಟರಾಜರವರ ನೇತೃತ್ವದಲ್ಲಿ ಭಾಳ ಶ್ರಮವಹಿಸಿ ಶಿಕ್ಷಕರು ಈ ಒಂದು ಫಲಿತಾಂಶ ಬರೋದಕ್ಕೆ ಕಾರಣರಾಗಿದ್ದಾರೆ. ಈ ಫಲಿತಾಂಶ ಬರೋದಕ್ಕೆ ಕಾರಣರಾದಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು. ಮೊದಲನೇದಾಗಿ ನಾನು ಟೀಚರ್ಸ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಸತತವಾಗಿ 7 ವರ್ಷ ತಮ್ಮ ಸಮಯವನ್ನು ಹೆಚ್ಚು ಒತ್ತು ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದಂಥ ಟೀಚರ್ಸ್ಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಆ ಟೀಚರ್ಸ್ ಹೇಳ್ಕೊಟ್ಟಂಥ ಪಾಠವನ್ನು ತಾಚು ತಪ್ಪದೆ ಇವತ್ತೇನು 100% ರಿಸಲ್ಟ್ ಬರೋದಕ್ಕೆ ಕಾರಣರಾದಂಥ ವಿದ್ಯಾರ್ಥಿಗಳಲ್ಲಿ ಹಗಲು ರಾತ್ರಿ ಕಷ್ಟ ಬಿದ್ದು ಓದಿರೋಂಥ ಮಕ್ಕಳಿಗೆ ಎರಡನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇಷ್ಟು ರಿಸಲ್ಟ್ ಬರೋಣಕ್ಕೆ ಕಾರಣಕರ್ತರಾದ ನಮ್ಮ ಶಾಲೆಯ ಕಾರ್ಯದರ್ಶಿ ನಟರಾಜ್ ಅವರು ತಮ್ಮ ಸ್ವಂತ ಶಾಲೆಗಿನ ಹೆಚ್ಚಾಗಿ ಸಮಯವನ್ನು ಕೊಟ್ಟು ಪೋಷಕರಿಗೆ ಏನು ನೀಡಬೇಕು, ಟೀಚರ್ಸ್ಗೆ ಏನು ನೀಡಬೇಕು, ವಿದ್ಯಾರ್ಥಿಗಳಿಗೆ ಏನು ನೀಡಬೇಕು ಸಮಯಕ್ಕೆ ಸರಿಯಾಗಿ ಶಾಲೆಗಳನ್ನು ಪ್ರಾರಂಭಿಸಿ, ಶಾಲೆ ಆದ್ರೂ ನಂತರ ರಜಾ ದಿವಸಗಳಲ್ಲಿ ಟೀಚಿಂಗ್ ಕೊಡಿಸಿ ಇವತ್ತು ಇಡೀ ತಾಲೂಕಲ್ಲಿ ಮೊದಲನೇ ಸ್ಥಾನದಲ್ಲಿ 7 ವರ್ಷದಿಂದ ಸತತವಾಗಿ 100% ರಿಸಲ್ಟ್ ತರಿಸಿದಂಥ ಎಲ್ಲ ನಮ್ಮ ಆಡಳಿತ ಮಂಡಳಿಗೂ ಮತ್ತು ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕಾರಣ 1951ರಲ್ಲಿ ಪ್ರಾರಂಭವಾಗಿ 74 ವರ್ಷ ಆದ್ರೂ ಈಗೇನು ಪ್ರತಿ ಊರಲ್ಲಿ ಹೈಸ್ಕೂಲ್ಗಳಿರ್ತವೆ. ಇವತ್ತು ಇದರಲ್ಲಿ ಹತ್ತಿಬೇಲೆಯಲ್ಲಿ 14 ಪ್ರೌಢಶಾಲೆಗಳಿವೆ. ಆದರೆ ಇಡೀ ತಾಲೂಕಿನಲ್ಲಿ 5 ಶಾಲೆ ಇದ್ದಿದ್ದು ನಾವು ಓದೋಂಥ ಟೈಮಲ್ಲಿ 1600-1800 ಜನ ಇರ್ತಾಯಿದ್ರು. ಇವತ್ತು ಈ ಶಾಲೆಯಲ್ಲಿಯೂ ಸಹ ಕಾಲೇಜು ಮತ್ತು ಏಡೆಡ್ ಸ್ಕೂಲಲ್ಲಿ ಮತ್ತು ಆಂಗ್ಲ ಮಾಧ್ಯಮ ಸೇರಿ 1750 ಜನ ಇದ್ದಾರೆ. ಇಲ್ಲಿ 70 ಜನ ಇವತ್ತೇನು ಎಕ್ಸಾಮ್ ಕುಳಿತಿದ್ರು ಆ 70 ಜನನೂ ಪಾಸಾಗಿದ್ದಾರೆ. ಅದರಲ್ಲಿ ಸೆಕೆಂಡ್ ಕ್ಲಾಸು
ಪಾಸಲ್ಲ, ಒಬ್ಬರು 65%. ಇನ್ನು ಉಳಿಕೆ 45 ಜನ ಡಿಸ್ಟಿಂಕ್ಷನ್ 85% ಮೇಲೆ ತೆಗೆದಿದ್ದಾರೆ, 45 ಜನ. ಅದರಲ್ಲಿ ಒಂದು 99% ಮಗು ಏನು 619, 618 ಈ ಥರ ತೆಗೆದು ಬಹಳ ಹೆಮ್ಮೆ ಆಗುತ್ತೆ. ಇವತ್ತು ಅವರ ಶ್ರಮ ಇವತ್ತು ಅವರ ಪೋಷಕರಿಗಿರ್ಬೋದು, ನಮ್ಮ ಶಾಲೆಗಿರ್ಬೋದು, ನಂತರ ಟೀಚರ್ಸ್ಗಿರ್ಬೋದು ಹೆಚ್ಚು ಘನತೆಯನ್ನು ತೋರಿಸುತ್ತೆ. ಈ ಒಂದು ರಿಸಲ್ಟು 7 ವರ್ಷದಿಂದ ಸತತವಾಗಿ ನಮ್ಮ ಶಾಲೆಯಲ್ಲಿ ಬರೋದಕ್ಕೆ ಕಾರಣ ಮೇಯ್ನು ಟೀಚರ್ಸು ಮತ್ತು ಸೆಕ್ರೆಟ್ರಿ. ಯಾಕಂದರೆ ಅವರು ಸಮಯಕ್ಕೆ ಸರಿಯಾಗಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ, ನಾವು ಬೋರ್ಡ್ ಬರ್ತಾ ಇರ್ತೀರಿ, ಹೋಗ್ತಾ ಇರ್ತೀರಿ, ಆಡಳಿತ ಮಂಡಳಿ ಚೇಂಜ್ ಆಗ್ತಾ ಇರ್ತಾರೆ, ಆದರೆ ರಿಸಲ್ಟ್ ಬರೋ ಕಾರಣ ಮೇಯ್ನ್ ಕಾರಣ ಅವರೇ. ಅದರಿಂದ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ರಿಸಲ್ಟು ಇಡೀ ತಾಲೂಕಿನಲ್ಲಿ, ನಾನೀಗ ಆಲ್ರೆಡಿ ಮಾಧ್ಯಮದಲ್ಲಿ ನಿನ್ನೆ ನೋಡಿದೆ, ಬೆಳಗ್ಗೆ ನೋಡಿದೆ, ಇವತ್ತೇನು ಇಡೀ ಕರ್ನಾಟಕ ರಾಜ್ಯದಲ್ಲಿ 8.5% ಜಾಸ್ತಿ ಆಗುತ್ತೆ SLC ರಿಸಲ್ಟು. ಅದರಲ್ಲಿ 625ಕ್ಕೆ 625%ಕ್ಕೆ 625 ಒಂದು 22 ಜನ ಬಂದಿದ್ದಾರೆ. ಮೊನ್ನೆ ಒಂದು 3-4 ಜನ ಮೊನ್ನೆ ವರ್ಷ ಬಂದಿದ್ದು, ಈ ಸಾರಿ 22 ಜನ ಬಂದಿದ್ದಾರೆ. ಕೆಲವರೆಲ್ಲ ನಾನು ಪೇಪರಲ್ಲಿ ಬೆಳಗ್ಗೆ ಮಾಧ್ಯಮದಲ್ಲೆಲ್ಲ ನೋಡಿದೆ, ಕೂಲಿ ಮಾಡೋರು, ಆಮೇಲೆ ತರಕಾರಿ ಮಾಡೋರು ಮಕ್ಕಳು, ನಂತರ ಟೀ ಮಾಡೋರು ಮಕ್ಕಳೆಲ್ಲ 625ಕ್ಕೆ 625 ಬಂದಿದ್ದಾರೆ. ಕೂಲಿ ಮಾಡಿಕೊಂಡು ಸ್ವಂತ ಮನೆ ಇಲ್ಲ ಅವರಿಗೆ. ಅಂಥ ಮಕ್ಕಳೆಲ್ಲ ಇವತ್ತು ನಾನು ಬೆಳಗ್ಗೆ ಟಿ ವಿಯಲ್ಲಿ ಪೇಪರಲ್ಲಿ ಓದಿದಾಗ ಭಾಳ ಸಂತೋಷ ಆಯಿತು. ಎಲ್ಲ ಅನುಕೂಲ ಇರೋ ಮಕ್ಕಳು ಪಾಸಾಗೋದೇ ಕಷ್ಟ, ಅಂಥದ್ದು ಇವತ್ತು ಸ್ವಂತ ಮನೆ ಇಲ್ಲ, ನಂತರ ಸರ್ಕಾರಿ ಕೆಲಸ ಇರೋದಿಲ್ಲ, ದಿನಗೂಲಿ ಮಾಡ್ಕೊಂಡಿರೋ ಮಕ್ಕಳು ಇವತ್ತು 625ಕ್ಕೆ 625 22 ಜನದಲ್ಲಿ 4-5 ಜನ ಕೂಲಿ ಮಾಡೋರು ಮಕ್ಕಳು. ನಿಜವಾಗ್ಲೂ ಬಹಳ ಹೆಮ್ಮೆ ಆಗುತ್ತೆ. 625ಕ್ಕೆ 620ಗೆ ಅದೇನು ಸಲ್ಲಿಸಲ್ಲ. ನಮ್ಮಲ್ಲೆಲ್ಲ ಪಾಸ್ ಆಗೋದೇ ಕಷ್ಟ ಕೆಲವು ಇದರಲ್ಲಿ. ಇನ್ನು ಸೆಕೆಂಡ್ ಕ್ಲಾಸು, ಫಸ್ಟ್ ಕ್ಲಾಸ್ ಬಂದರೆ ಅದು ಇರುವೇನೇ ಬೇರೆ ಕೆಲವು ಶಾಲೆಗಳಲ್ಲಿ. ಆದರೆ ಇಲ್ಲಿ ಪ್ರತಿ ವರ್ಷ ಎಲ್ಲ 45 ಜನ ಇವತ್ತು 85% ಮೇಲೆ ಇದ್ದಾರೆ. ನಂತರ ಇಲ್ಲಿ ಬರೋರೆಲ್ಲ ಯಾರು ಕ್ಲಾಸ್ 1 ಎಲ್ಲ ಎಲ್ಲಿ ಸೀಟ್ ಸಿಗಲ್ಲ ಅಂದರೆ ಇಲ್ಲಿ ಸೇರಿಸ್ತಾರೆ. ಯಾಕಂದರೆ ಕಡಿಮೆ ಫೀಸ್ ಇರುತ್ತೆ, 25,000. ನಂತರ ಈಗ ನಮ್ಮಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ನಾನು ನೋಡ್ತೀನಿ, ಎಲ್ಲ ಬಸ್ಸಲ್ಲಿ, ಆಟೋದಲ್ಲಿ, ಟೂ ವೀಲರ್ ನಡ್ಕೊಂಡೇ ಬರೋರು, ಯಾರು ಕಾರುಗಳಲ್ಲಿ ಬರೋರು ಸೇರಿಸ್ತಾರಲ್ಲ. ಈಗ ಅವರೆಲ್ಲ ಸ್ಟ್ಯಾಂಡರ್ಡ್ ಸ್ಕೂಲ್ಗಳು ಹೆಸರುಗಳಿಗೆ 80,000, 1 ಲಕ್ಷ, 1.5 ಲಕ್ಷ ಅಂದರೆ ಸ್ಟ್ಯಾಂಡರ್ಡ್ ಅಡ್ಮಿಟ್ ಸೇರಿಸ್ತಾರೆ. ಅಲ್ಲಿ ರಿಸಲ್ಟ್ ನೋಡಿದ್ರೆ 70-80 ಇರುತ್ತೆ, ಫೀಸ್ 1.5 ಲಕ್ಷ. ಇಲ್ಲಿ 25,000 ಇರ್ತಿದ್ವು, 100% ರಿಸಲ್ಟ್ ಇರುತ್ತೆ. ಆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರಿಗೆ ಕನ್ನಡನೇ ಬರೋದಿಲ್ಲ, ABCD ಬಂದಿರೋಲ್ಲ, ಅಂಥ ಮಕ್ಕಳನ್ನ ಇವತ್ತು 99% ಮಾಡಿದ್ದಾರೆ ಅಂದರೆ ನಮ್ಮ ಟೀಚರ್ಸು ನಿಜವಾಗ್ಲೂ ಹೆಗ್ಗಳಿಕೆ ಅವರಿಗೆ. ಇನ್ನು ಮತ್ತೊಮ್ಮೆ ನಾನು ನಮಸ್ಕಾರ ಮಾಡಬೇಕು. ಯಾಕಂದರೆ ಯಾರೋ 90% ಓದಿರೋ ಮಕ್ಕಳು ತಂದು 95% ಮಾಡೋದು ಅಲ್ಲ, 0ಇಂದ ಇರೋರನ್ನ ಇಲ್ಲಿ ತಂದು 99% ಮಾಡ್ತಾರೆ. ಈಗ ನೋಡಿ, ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ, ಅವ್ರಿಗೆ ಅನ್ನೋದು ಗೊತ್ತಿಲ್ಲ, ಎಲ್ಲ ನಾರ್ತ್ ಇಂಡಿಯಾದವ್ರು ಬಂದಿರ್ತಾರೆ, ಅವ್ರನ್ನ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇವತ್ತು ಆ ಮಗು ತಮಿಳ್ನಾಡು ಜೂಜುವಾಡಿ ಹುಡುಗ ತಮಿಳ್ನಾಡಲ್ಲಿ ಜೂಜುವಾಡಿಯಿಂದ ಬಂದಿದ್ದಾರೆ. ಅಲ್ಲೇನು ಸ್ಕೂಲ್ಗಳಿರಲ್ಲ. ಈ ಸ್ಕೂಲಲ್ಲಿ ಎಜುಕೇಷನ್ ಜೊತೆಗೆ ಕಲ್ಚರ್, ಸಂಸ್ಕೃತ ಕೂಡ ಚೆನ್ನಾಗಿ ಕಲಿಸ್ತಾರೆ ಅಂದ್ಬಿಟ್ಟು. ಯಾಕಂದರೆ ಬೇರೆ ಬೇರೆ ಇದರಲ್ಲಿ ಅವ್ರ ತಲೆ ಲೆಕ್ಕ ಹಾಕ್ತಾರೆ, ನಮ್ಗೆ ಇಷ್ಟು ಜನ ಸ್ಟೂಡೆಂಟ್ ಬರಬೇಕು, ಇಷ್ಟು ಅಮೌಂಟ್ ಬರಬೇಕು ಅಷ್ಟೇ ಅವ್ರದ್ದು. ಅವ್ರು ಓದ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಇಲ್ಲಾಗಲ್ಲ. ಇಲ್ಲಿ ನಮಗೆ ಜನಸಂಖ್ಯೆ ಎಲ್ಲ ಮುಖ್ಯ, ನಮಗೆ ಫೀಸ್ ಎಲ್ಲ ಮುಖ್ಯ. ಆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೋ ಅಷ್ಟು ಜನನ 100% ರಿಸಲ್ಟ್ ತೋರಿಸ್ಬೇಕು ಅನ್ನೋ ಭಾವನೆಯಿಂದ ಇಲ್ಲಿ ಆಡಳಿತ ಮಂಡಳಿ, ಸೆಕ್ರೆಟ್ರು, ಟೀಚರ್ಸ್ ಮಾಡ್ತಾರೆ ಹೊತ್ತು ನಾವು ಯಾವುದೇ ಆದಾಯಕ್ಕೆ ಮಾಡ್ತಾ ಇಲ್ಲ. ಈ ಸ್ಕೂಲಲ್ಲಿ ಇವತ್ತು ನಿಮ್ಮ ಮಕ್ಕಳು ಕೊಟ್ಟಿರೋಂಥ ದುಡ್ಡಲ್ಲಿ ಯಾವುದೂ ನಾವು ಬಿಲ್ಡಿಂಗ್ ಹಾಕಿಲ್ಲ. ಎಲ್ಲ ದಾನ, ಯಾರೋ ಭಕ್ತಾದಿಗಳನ್ನ ಹಿಡಿದು ನಾವೆಲ್ಲ ಬಿಲ್ಡಿಂಗ್ ಕಟ್ತಾ ಇದ್ದೀರೋ ಹೊತ್ತು ನಿಮ್ಮ ಫೀಸ್ ದುಡ್ಡು ಒಂದು ದಿವಸನೂ ಮುಟ್ತಾ ಇಲ್ಲ. ನಿಮ್ಮ ಫೀಸ್ ಏನಿದ್ದೂ ನಿಮಗೆ ವಾಪಸ್ ಕೊಡ್ತಾ ಇದ್ದೀರಿ. ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಏನೇನು ವಾಪಸ್ ಕೊಡ್ತೀರಿ ಅಂದ್ಬಿಟ್ಟು. ಅದ್ರ ಜೊತೆಗೆ ಟೀಚರ್ಸು ಸ್ಯಾಲ್ರಿ ಇರ್ಬೋದು, ನೀವು ಕೂಡ ಹಣದಲ್ಲಿ ಟೀಚರ್ಸ್ಗಳು ಸಾಲೋದಿಲ್ಲ. ಈಗೇನೋ ಅಲ್ಲೇನೋ ಬಾಡಿಗೆ ಸ್ವಲ್ಪ ಬರುತ್ತೆ, ಬೇರೆ ಬೇರೆ ಡೈರೆಕ್ಟರ್ಗಳು, ನಮ್ಮ ಬೇರೆ ಬೇರೆಯವರು ಎಲ್ಲ ಈ ಬಿಲ್ಡಿಂಗ್ ಕಟ್ಟೋದ್ರಿಂದ ಇವತ್ತು ಈ ಶಾಲೆ ಇಷ್ಟೊಂದು ದೊಡ್ಡದಾಗಿ ಬೆಳೆಯೋಕ್ಕೆ ಕಾರಣ ಆಗ್ತೈತೆ. ಇವತ್ತು ಅನೇಕ 1951ರಲ್ಲಿ ವೈರಾಮ ಇರ್ಬೋದು, ಚೆನ್ನಪ್ಪ ಇರ್ಬೋದು, ಶರಬಣ್ಣ ಇರ್ಬೋದು, ಅವತ್ತೆಲ್ಲ ಈ ಭೂಮಿನ ದಾನವಾಗಿ ಕೊಟ್ಟು ಇಲ್ಲಿ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ಇವತ್ತು ಈ ಸಂಸ್ಥೆ ದೊಡ್ಡದಾಗಿ ಬೆಳೀತಾ ಐತೆ. ಇವತ್ತು ಆ ದಾನ ಕೊಟ್ಟಂಥ ಪುಣ್ಯಾತ್ಮನ ನಾವು ತಿಳ್ಕೊಬೇಕು. ಇವತ್ತೇನು ಕೋಟ್ಯಾಂತರ ರೂಪಾಯಿ ಆಸ್ತಿ ಫ್ರೀಯಾಗಿ ಕೊಟ್ಟಿದ್ರು, ಆ ಒಂದು ಆಸ್ತಿಯಲ್ಲಿ ಇವತ್ತು ಬೃಹತ್ಕಾರವಾಗಿ ಬಿಲ್ಡಿಂಗು ಕಟ್ಟಿ ಇವತ್ತು 1750 ಜನ ಸ್ಟೂಡೆಂಟ್ ಇದ್ದಾರೆ. ಇವತ್ತು ನೀವು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ನೋಡಿ, ಇವತ್ತು 1 ಲಕ್ಷ ಇದ್ದರೆ 1.5 ಲಕ್ಷ ಮಾಡ್ತಾರೆ ಫೀಸು. ನಮ್ಮಲ್ಲಿ ಈಗ ನಮ್ಮ ಪಂಚಾಯತಿಯಲ್ಲೇ ಒಂದು 9 ಸ್ಕೂಲ್ ಅವೆ. ಇನ್ನು ಸ್ವಲ್ಪ 1 ಕಿಲೋಮೀಟ್ರಿಗೆ ಹೋದರೆ 6 ಸ್ಕೂಲ್ ಐತೆ, 1.5 ಲಕ್ಷ. LKG ಹುಡುಗರಿಗೆ 1.5 ಲಕ್ಷ. ಆದರೆ ಇಲ್ಲಿ ಅದರಿಂದ ದಯವಿಟ್ಟು
ಈಗೇನು ಪ್ರತಿಭಾವಂತ ಮಕ್ಕಳು ಬಂದಿದ್ದಾರೆ, ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರಿಗೂ, ಪತ್ರಿಮಾ ಮಾಧ್ಯಮದವರಿಗೂ, ಕಾರ್ಯದರ್ಶಿಯವರಿಗೂ ಮತ್ತು ನಮ್ಮ ಏನು ಟೀಚರ್ಸ್, ಅವರಿಗೆ ಟೀಚರ್ಸ್ಗೆ ನಾವು ಎಷ್ಟು ಹೇಳಿದ್ರೂ ನಾವು ಅವರ ಶ್ರಮ, ಅವರು ಕೊಟ್ಟಿರೋಂಥ ಕೊಡುಗೆ ಏನು ಸತತವಾಗಿ 7 ವರ್ಷದಿಂದ 18% ರಿಸಲ್ಟ್ಗೆ ಅವ್ರು ಕೊಟ್ಟಿರೋಂಥ ಕೊಡುಗೆ ಮುರಿಯೋಕ್ಕಾಗೋದಿಲ್ಲ. ಮುಂದಿನ ದಿವಸದಲ್ಲಿ ಈಗೇನು ಔಟ್ ಆಫ್ ಔಟು ಆಲ್ರೆಡಿ ನಮ್ಮಲ್ಲಿ ಕನ್ನಡದಲ್ಲಿ ಒಂದು 6 ಜನ, ಹಿಂದಿಯಲ್ಲಿ 16 ಜನ, ಮ್ಯಾಥ್ಸಲ್ಲಿ, ಸೈನ್ಸಲ್ಲಿ 5 ಜನ 100ಕ್ಕೆ 100 ತೆಗೆದಿದ್ದಾರೆ. 100ಕ್ಕೆ 100 ತೆಗೆಯೋದೇನು ಅಷ್ಟು ಸುಲಭವಲ್ಲ. ಬೇರೆ ಸ್ಕೂಲಲ್ಲೇ ನಮ್ಮ ಶಾಲೆಯಲ್ಲಿ ಇವತ್ತು 100ಗೆ ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡದಲ್ಲಿ ಇರ್ಬೋದು. ಇವತ್ತು 16 ಜನ ಹಿಂದಿಯಲ್ಲಿ 100ಕ್ಕೆ 100 ತೆಗೆದಿದ್ದಾರೆ. ಹಿಂದಿ ಟೀಚರ್ಸು ಹೌದು, ಮ್ಯಾಥ್ಸು ಸೈನ್ಸಲ್ಲಿ ಕೂಡ 100% ಬಂದೈತೆ. ಯಾಕಂದರೆ ನಾವು ಎಲ್ಲ ಇಲ್ಲೆಲ್ಲ ಓದಿರೋರೆ, ಇಲ್ಲೆಲ್ಲ ಈಗ ಮೇಲ್ಗಡೆ ಆಡಳಿತ ಮಂಡಳಿಯಲ್ಲಿರೋ ಡೈರೆಕ್ಟರ್ಗಳು, ಅಧ್ಯಕ್ಷರೆಲ್ಲ ಇಲ್ಲಿ ಓದಿ ಬೆಳೆದಿರೋದೆ. ನಮಗೂ ಗೊತ್ತು, SLCಯಲ್ಲಿ ನಾವು ಇಲ್ಲಿ ಓದಿ ನಮ್ಗೆ ಜಸ್ಟ್ ಪಾಸ್ ಆದರೆ ಸಾಕಪ್ಪ ಅಂತ ಕಾಯ್ತಾ ಇದ್ವಿ. ಆ ಕಾಲದಲ್ಲಿ ಪಾಸ್ ಆದ್ರೇ ಅದೇ ದೊಡ್ಡದು. ಆವಾಗಲೇ ಸನ್ಮಾನ ಪಾಸ್ ಆಗಿರೋದಕ್ಕೆ. ಈಗ ಪಾಸಿಗೆ ಬೆಲೆ ಇಲ್ಲ, ಸೆಕೆಂಡ್ ಕ್ಲಾಸ್ಗೂ ಬೆಲೆ ಇಲ್ಲ, ಫಸ್ಟ್ ಕ್ಲಾಸ್ಗೂ ಬೆಲೆ ಇಲ್ಲ. ಏನಾದರೂ 85 ಮೇಲೆ ಇದ್ದರೆ ಅವ್ರಿಗೇನೆ ನೀವು ಕಾಲೇಜುಗಳಿಗೆ ಹೋಗಿ ನಿಮ್ಮ ಪರ್ಸೆಂಟೇಜು. ಈಗ ನೆನ್ನೆ ಕೇಳಿದೆ, ನೆನ್ನೆ ಯಾರೋ ಬಂದಿದ್ರು 95% 93 ಏನೋ ಇದ್ದಾರೆ ಕ್ರೈಸ್ಟ್ ಕಾಲೇಜಲ್ಲಿ. ಅಂದರೆ ಅಷ್ಟಿದ್ರೆ ಬನ್ನಿ ಅಂತಾರೆ. ಅಂಥವ್ರಿಗೆ ಅವ್ರಿಗೆ ಕ್ಲಾಸ್ ಕೊಡೋದು. 93 ಇಲ್ಲಾಂದರೆ ಇಲ್ಲಂತೆ. ಅದಕ್ಕೆ ರೆಕಮೆಂಡ್ಗೆ ಬಂದಿದ್ದು. ನಮ್ಮದು 90 ಬಂದೈತೆ, ಒಂದು ಯಾವ್ದಾರ MLA ಕೊಟ್ಟದಲ್ಲೇ MP ಕೊಟ್ಟದಲ್ಲೇ ಎಷ್ಟಪ್ಪ ಅಂದರೆ 19 ಅಂತೆ. 90ಗೆ ಇಲ್ಲಂತೆ ಅಲ್ಲಿ ಸೀಟು. ಇನ್ನು 60-70 ಸಿಗುತ್ತಾ? ಅದರಿಂದ ಇವತ್ತೆಲ್ಲ ಎಜುಕೇಷನು ತುಂಬ ಕಾಲೇಜುಗಳಲ್ಲಿ ಪರ್ಸೆಂಟೇಜಿಗೆ ಬಿಟ್ಟಿದ್ದಾರೆ. ಎಲ್ಲ 90 ಮೇಲೆ ಬರೋಕೆ 95 ಮೇಲೆ ಬರೋ ಮಕ್ಕಳು ಹೋದ್ರೆ ಇವರೇನು ಹೇಳ್ಕೊಡೋದು? 95 ಅವರು ಆಲ್ರೆಡಿ ಬ್ರಿಲಿಯಂಟ್ ಸ್ಟೂಡೆಂಟ್ಸು. ನಮ್ಮಲ್ಲಿ ಬರೋರು ನೋಡ್ಬೇಕು, ನಮ್ಮ ಕಾಲೇಜ್ ಐತೆ ಎಲ್ಲ 35-40% ಅವರು. ಈ ತಾಲೂಕಲ್ಲಿ, ಕರ್ನಾಟಕದಲ್ಲಿ ಎಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಜಯಭಾರತಿ ಕಾಲೇಜ್ ಸೇರ್ತಾರೆ. ಯಾಕಂದರೆ ಅಲ್ಲಿ 30ಕ್ಕೂ ತೆಗೆದುಕೊಂತಾರೆ, 35ಕ್ಕೂ ತೆಗೆದುಕೊಂತಾರೆ. ಕರ್ನಾಟಕದಲ್ಲಿ ಕಡಿಮೆ ಎಲ್ಲಾದರೂ ಕಾಲೇಜ್ ಫೀಸು ಅಂದರೆ ಅದು ಜಯಭಾರತಿಯಲ್ಲಿ 11,000. ಆ 11,000ನೂ ಕೆಲವರು ಕಟ್ಟೋದಿಲ್ಲ. ಕೆಲವರು ಅಷ್ಟು ಮಿಡಲ್ ಕ್ಲಾಸ್ ಪಾಪ ಅವರು ಇಲ್ಲಿ ಸೇರ್ತಿರ್ತಾರೆ. ಇಲ್ಲಿ ನಮ್ಮಲ್ಲಿನೂ 20-25 ಸಾವಿರ ರೂಪಾಯಿನೂ ಕಟ್ಟಿರೋದಿಲ್ಲ. 2 ಕಂತು ಕೊಡ್ತೀರಿ, ಅದನ್ನೂ ಕಟ್ಟಿರೋಲ್ಲ. ಅಂದರೆ ಕಷ್ಟ ಇರುತ್ತೆ, ಇಲ್ಲ ನಾನು ಹೇಳೋದಿಲ್ಲ. ಅಂತ ಒಂದು ಪೂರ್ ಫ್ಯಾಮಿಲಿ ಇಲ್ಲಿ ಬಂದು ಇವತ್ತು ಎಜುಕೇಷನ್ ನಮಗೆ ಅವರು ಇದರಲ್ಲಿ ಬಡತನ ಇರ್ಬೋದು, ಆದರೆ ಎಜುಕೇಷನಲ್ಲಿ ಅವರು 100ಕ್ಕೆ 100 ಅವರು ಶ್ರೀಮಂತರು. ಇವತ್ತೇನು 70 ಜನ ಮಕ್ಕಳು ಓದಿದ್ದಾರೋ ಅವರೆಲ್ಲ ಅವ್ರ ತಂದೆ ತಾಯಿ ಬಡತನ ಇರ್ಬೋದು, ಆದರೆ ಎಜುಕೇಷನಲ್ಲಿ 100ಕ್ಕೆ 100 ಅವರು ಶ್ರೀಮಂತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಕಾಲೇಜಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ, ಒಳ್ಳೆ ಕಾಲೇಜುಗಳಿಗೆ ಸೇರಿ ಇನ್ನು ಅಲ್ಲಿ 95% ಮೇಲೆ ಬಂದು ಒಳ್ಳೆ ಕೀರ್ತಿಯನ್ನು ನಿಮ್ಮ ತಂದೆ ತಾಯಿಗೆ ಮತ್ತು ಗ್ರಾಮಕ್ಕೆ, ನಮ್ಮ ಶಾಲೆಗೆ, ಅದೇ ರೀತಿ ನಮ್ಮ ಟೀಚರ್ಸ್ಗೆ ನೀವು ಎಷ್ಟು ನಿಮ್ಮ ತಂದೆ ತಾಯಿಗಿನ ಜಾಸ್ತಿ ಖುಷಿ ಅವರಿಗೆ. ನಮ್ಮ ಟೀಚರ್ಸ್ಗೆ ನಿಮ್ಮ ತಂದೆ ತಾಯಿಗಿನ ಜಾಸ್ತಿ ಅವ್ರಿಗೇನೇನು ಇಲ್ಲಿ ಸ್ಟೂಡೆಂಟ್ಸ್ ಏನೇನು 100% ರಿಸಲ್ಟ್ ಬಂದು 99 ಬಂದು ಅವ್ರ ಸಬ್ಜೆಕ್ಟಲ್ಲಿ ಏನೇನು 100% ಬಂದುಬಿಟ್ರೆ ಅವ್ರಿಗಷ್ಟು ಆಗೋ ಖುಷಿ ಇನ್ಯಾರಿಗೂ ಇಲ್ಲ. ನೀವು ಅಂದ್ಕೊಂಡಿರ್ಬೋದು ನಮಗೆ ಖುಷಿ, ತಂದೆ ತಾಯಿ ನಿಮಗಿನ ಜಾಸ್ತಿ ಖುಷಿ ಪಡೋದು ಅವರು. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ಆಡಳಿತ ಮಂಡಳಿ ನಮ್ಮ ಜಯಭಾರತಿ ಸ್ಕೂಲ್ 100% 99% ಬಂದೈತೆ ಅಂದ್ಬಿಟ್ಟು ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದೇ ದುಡಿಯೋದು ಅವರು, ನೀವು ಕಷ್ಟ ಬಿದ್ದು ಓದೋರು ನೀವು. ಆದರೆ ನಾವು ಹೇಳ್ಕೊತೀವಿ, ನಾವು ಬೋರ್ಡವರು ನಮ್ಮ ಶಾಲೆ 100% ಬಂದೈತೆ ಅಂದ್ಬಿಟ್ಟು ನಾವು ಹೇಳ್ಕೊಳಕ್ಕೆ ಹೆಮ್ಮೆ. ಬೇರೆಯವರು ಇಲ್ಲಿ ಸೇರಿಸೋದಕ್ಕೆ ಈಗ ನೋಡಿ, ಮೊದಲು ಎಲ್ಲ ಈಗೆಲ್ಲ ನಮ್ಮಲ್ಲಿನೂ ಕೊಠಡಿ ಸಾಲ್ತಾ ಇಲ್ಲ, ವಾಪಸ್ ಕಳಿಸ್ತಾ ಇದ್ದೀವಿ. ಅಷ್ಟೊಂದು ಇಲ್ಲಿ ಈ ರಿಸಲ್ಟ್ ಜೊತೆಗೆ ಎಜುಕೇಷನ್ ಜೊತೆಗೆ ಕಲ್ಚರ್ ಇಲ್ಲಿ ಕಳಿಸ್ತಾರೆ. ಒಳ್ಳೆ ಕಲ್ಚರ್ ಇರುತ್ತೆ, ಇದು ಸಂಪ್ರದಾಯ. ಎಲ್ಲ ಪೋಷಕರು ಎಲ್ಲ ಇಲ್ಲೇ ಬೇಕು ಜಯಭಾರತಿ ಅಂತಾರೆ. ಎಷ್ಟೋ ಜನ ವಾಪಸ್ ಕಳಿಸಿದ್ದಾರೆ. ನಮ್ಮಲ್ಲಿ ಸೆಕ್ರೆಟರಿ ಅವರು, ಪ್ರಿನ್ಸಿಪಾಲ್ ಅವರೆಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ. ಇಲ್ಲಾಂದರೆ ಸೀಟ್ ಸಿಗ್ತಾ ಇಲ್ಲ. ಬೇರೆ ಕಡೆ ನೀವು ವಾಪಸ್ ಕಳಿಸಲ್ಲ. ಯಾವ ಶಾಲೆಯಲ್ಲಿ ನೀನು ಎಷ್ಟು ಪರ್ಸೆಂಟೇಜ್ ಬಂದಿರೋ, ನೀನು ಇಂಟರ್ವ್ಯೂ ಪಾಸ್ ಆಗಿ ಅವ್ರಿಗೆ, ಯಾಕಂದರೆ ತಲೆಯಲ್ಲಿ ಯಾಕೆ ಬರಬೇಕು, ಒಂದು ಮಗುನ ವಾಪಸ್ ಕಳಿಸೋ 1 ಲಕ್ಷ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಜಾಗ ಇಲ್ದಿದ್ದನ್ನು ಸೇರಿಸ್ಕೊತಾರೆ. ಆದರೆ ನಾವು ಇಲ್ಲಿ ಸೇರಿಸೋದಿಲ್ಲ. ನಮಗೆ ಕ್ಲಾಸ್ಗೆ ಎಷ್ಟು 35 ಜನ 40 ಜನ ಬೇಕೋ ಅಷ್ಟೇ, ಅದ್ರ ಮೇಲೆ ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ 70-80 ಜನನ ತೆಗೆದುಕೊಂಡ್ಬಿಟ್ಟು ಒಂದು ರೂಮಲ್ಲಿ ಕೂಡಾಕ್ಬಿಟ್ಟು ಟೀಚರ್ಸ್ ಯಾರನ್ನ ನೋಡೋದು? 80 ಜನ ಹೇಗೆ ನೋಡೋಕ್ಕಾಗುತ್ತೆ? ಅದಕ್ಕೆ ಬೇರೆ ಶಾಲೆಗಳಲ್ಲಿ ನೋಡಿ 80 ಜನ ಇರ್ತಾರೆ ಕ್ಲಾಸಲ್ಲಿ. ನಮ್ಮಲ್ಲಿ ನೋಡಿ 35 ಜನ 40 ಜನ ಮೇಲೆ ಇರೋದಿಲ್ಲ. ನಮ್ಮಲ್ಲಿ ಎಜುಕೇಷನ್ ಮುಖ್ಯ, ನಮಗೆ ಕಲ್ಚರ್ ಮುಖ್ಯ, ನಮಗೆ ದುಡ್ಡೆಲ್ಲ ಮುಖ್ಯ. ದುಡ್ಡು ತೆಗೆದುಕೊಂಡು ಹೋಗಿ ಇಲ್ಲೇನು ಆಡಳಿತ ಮಂಡಳಿ ಇರ್ಬೋದು, ಬೇರೆ ಟೀಚರ್ಸ್ ಇರ್ಬೋದು, ಅವ್ರಿಗೇನು ಬೇರೆ ಬೇರೆ ಕೊಡ್ತಾ ಇಲ್ಲ. ಇವತ್ತು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ಟೀಚರ್ಸ್ಗೂ ಕೂಡ ಸ್ಯಾಲ್ರಿ ಸಾಲದು ಅನಿಸುತ್ತೆ ನನ್ನ ಮನಸ್ಸಲ್ಲಿ. ನಮ್ಮ ಆಡಳಿತ ಮಂಡಳಿಯವರೆಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗಿನ್ನ ಏನಾದರೂ ಸ್ವಲ್ಪ ಜಾಸ್ತಿ ಕೊಡೋದಕ್ಕೆ ಪ್ರಯತ್ನ ಬೀಳ್ತೀರಿ. ಮತ್ತೊಮ್ಮೆ ಇಲ್ಲಿ ಬಂದಿರುವಂಥ ಎಲ್ಲ ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ,
ಹಾಗೂ ನಮ್ಮ ಆಡಳಿತ ಮಂಡಳಿಯವರಿಗೂ ಹಾಗೂ ಟೀಚರ್ಸ್ಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಂಗ್ಲ ಮಾಧ್ಯಮ ಶಾಲೆ ಪ್ರತಿ ಬಾರಿಯಂತೆ ಈ ಬಾರಿನೂ 10ನೇ ತರಗತಿಯಲ್ಲಿ ಶೇಕಡ 100% ಫಲಿತಾಂಶವನ್ನು ಕಂಡಿದೆ. ನಮಗೆಲ್ಲ ತುಂಬ ಖುಷಿ ತಂದಿದೆ. ಅದರಲ್ಲೂ ಈ ವರ್ಷ 619 ಮಾರ್ಕ್ಸ್ ಪಡೆಯುವ ಮೂಲಕ ನಂದನ್ ಅಂತ, 618 ಪಡೆಯುವ ಮೂಲಕ ಧನುಶ್ರೀ ಅಂತ ಇಬ್ಬರು ಹುಡುಗರು ಉತ್ತಮ ಸಾಧನೆ ಮಾಡಿದ್ದಾರೆ. ಈ ಎಲ್ಲ ಸಾಧನೆಗೆ ನಮ್ಮ ಸೆಕ್ರೆಟರಿ ಆದ ನಟರಾಜ್ ಅವರು ಮತ್ತು ಶಿಕ್ಷಕರ ತಂಡ ತುಂಬ ಶ್ರಮವಹಿಸಿ ತುಂಬ ಕಷ್ಟಪಟ್ಟು ಅವ್ರಿಗೆ ಉತ್ತಮ ಎಜುಕೇಷನ್ ನೀಡಿದ್ದಾರೆ. ಅವರ ಸಹಕಾರ, ಸೇವೆ ಹಾಗೂ ಶ್ರಮ, ಅವ್ರಿಗೆ ಮಕ್ಕಳ ಬಗ್ಗೆ, ಶಾಲೆಯ ಬಗ್ಗೆ ಇರುವಂಥ ಪ್ರೀತಿ ಸದಾ ಹೀಗೆ ಇರಲಿ. ನಾವು ಅದರಿಂದ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಇವತ್ತೊಂದು ದಿನ ಭಾಳ ಸಂತೋಷ ಪಡುವಂಥ ದಿನ. ಏಕೆ ಅಂದರೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳು ಶ್ರಮಪಟ್ಟು ಯಶಸ್ಸನ್ನು ಪಡೆದು ಅತ್ಯುನ್ನತವಾದ ಅಂಕಗಳನ್ನು ಪಡೆದಿದ್ದಾರೆ, ಅತ್ಯುನ್ನತವಾದ ಶ್ರೇಣಿಯನ್ನು ಪಡೆದಿದ್ದಾರೆ. ಈ ಒಂದು ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ಇಲ್ಲಿ ಇರುವಂಥ ಶಿಕ್ಷಕ ವೃಂದದವರ ಪರವಾಗಿ ಮೊಟ್ಟ ಮೊದಲಿಗೆ ನಂದನ್ಗೆ ಅಭಿನಂದನೆಗಳನ್ನು ನಮ್ಮ ಆಡಳಿತ ಮಂಡಳಿ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಧನುಶ್ರೀಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ಎಲ್ಲರ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಹೇಗೆ ಅಂತಂದರೆ, ಒಂದು ಯಶಸ್ಸು ಸಿಗಬೇಕು ಅಂತಂದರೆ ಶ್ರಮ ಬಹಳ ಮುಖ್ಯ. ಆ ಶ್ರಮನ ಈ ವಿದ್ಯಾರ್ಥಿಗಳ ಜೊತೆಗೆ ಇನ್ನೆಲ್ಲ ವಿದ್ಯಾರ್ಥಿಗಳು ಶ್ರಮ ವಹಿಸಿರ್ತಾರೆ. ಆದರೆ ಕೆಲವು ಚಿಕ್ಕ ಪುಟ್ಟ ಕಾರಣಗಳಿಂದ ಅಂಕಗಳು ಏರಿಳಿತ ಆಗಿರ್ತವೆ. ಅದನ್ನು ಉಳಿದ ವಿದ್ಯಾರ್ಥಿಗಳು ಯಾರು ಮನಸ್ಸಿಗೆ ಹಚ್ಕೊಳ್ಳದೆ, ನೀವೇನು ಇವತ್ತು 619 ಅಥವಾ 618 ಅಂಕಗಳನ್ನು ಗಳಿಸಿದ್ದೀರಾ, ಆ ಒಂದು ಗುರಿ ಏನಿದೆ ಅದನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕಾದಂತಹ ಜವಾಬ್ದಾರಿ ನಿಮ್ಮದಾಗಿರುತ್ತದೆ ಕಾಲೇಜ್ಗೆ ಹೋದ ನಂತರ. ಯಾಕೆ ಅಂತಂದರೆ ಇದು ಟೀಚರ್ಗಳ ಒಂದು ಶ್ರಮ ಇರ್ಬೋದು, ಆಡಳಿತ ಮಂಡಳಿಯವರ ಒಂದು ಸಪೋರ್ಟ್ ಇರ್ಬೋದು, ನಿಮ್ಮ ಪೋಷಕರ ಒಂದು ಶ್ರಮ ಇರ್ಬೋದು. ಇದೆಲ್ಲನೂ ಸೇರಿನೇ ಇವತ್ತು ನೀವು ಸಂಭ್ರಮಿಸುವಂತಹ ದಿನ ಆಗಿದೆ. ನೀವು ಹೆಚ್ಚಿನ ಅಂಕಗಳನ್ನು ತೊಗೊಂಡಿದ್ದೀರಾ. ಈ ಒಂದು ಪತ್ರಿಕಾ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮನ್ನೆಲ್ಲ ಕರೆಸಿ ನಾವು ಅಭಿನಂದನೆಗಳು ಸಲ್ಲಿಸುವುದಕ್ಕೆ ಬಹಳ ಸಂತೋಷ ಆಗುತ್ತೆ. ಹಾಗೆ ನಮ್ಮ ಜಯಭಾರತಿ ಸಂಸ್ಥೆ ಮುಂದಿನ ವರ್ಷ ಏನು 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆ ಒಂದು ದಿಸೆಯಲ್ಲಿ ನಾವು ಇನ್ನೂ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ಕೊಡಲು ಸದಾ ಶ್ರಮಿಸ್ತಾ ಇದ್ದೇವೆ. ಹಾಗೆ ನುರಿತ ಶಿಕ್ಷಕರುಗಳಿಂದ ಮಾರ್ಗದರ್ಶನ ಮತ್ತು ಮಕ್ಕಳಿಗೆ ಒಂದು ಸೈನ್ಸ್ ಎಕ್ಸಿಬಿಷನ್ನು, ತದನಂತರ ಅವರು ಮತ್ತೆ ನೆಕ್ಸ್ಟ್ ಕಾಲೇಜ್ಗೆ ಹೋಗಬೇಕಾದ್ರೆ ಅವರಿಗೆ ಸಲಹೆಗಳು, ಸೂಚನೆಗಳು, ಮುಂದಿನ ದಾರಿ ಅಥವಾ ಮುಂದಿನ ನೆಕ್ಸ್ಟು ಹೆಜ್ಜೆ ಇಡೋದಕ್ಕೆ ಏನೆಲ್ಲ ಮಾರ್ಗದರ್ಶನಗಳನ್ನು ಕೊಡಬೇಕು ಅಂತೇಳಿ ಅದಕ್ಕೆಲ್ಲ ಕಾರ್ಯರೂಪಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತೆ ನಾವು ಇಲ್ಲಿ ಏನು ಫೀಸ್ನ ವಸೂಲತೆ ಮಾಡ್ತಾ ಇದ್ದೀರಿ ಅದು ಎಲ್ಲನೂ ಮಕ್ಕಳಿಗೆ ಸವಿಯೋಗ ಆಗಲಿ ಅನ್ನೋ ರೀತಿಯಲ್ಲಿ ನಾವು ಬರೆಸ್ತಾ ಇದ್ದೇವೆ. ಹಾಗೆ ಈ ಬಿಲ್ಡಿಂಗು ಅಥವಾ ಏನೇ ಇರ್ಬೋದು ಅದೆಲ್ಲ ಸಂಪನ್ಮೂಲಗಳು ಬೇರೆ ಕಡೆಯಿಂದ ಕ್ರೋಢೀಕರಿಸಿ ದಾನಿಗಳಿಂದ ಮತ್ತು ಯಾರು ಇಲ್ಲಿ ವಾಲಂಟ್ರಿಯಾಗಿ ಮುಂದೆ ಬಂದು ಸಂಸ್ಥೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಂದನೇ ನಾವು ಈ ಬಿಲ್ಡಿಂಗ್ ಅಥವಾ ಬೇರೆ ಎಲ್ಲನೂ ಎಕ್ಸ್ಪೆನ್ಸ್ಗಳನ್ನ ನಡೆಸ್ತಾ ಇರೋದು. ಬಟ್ ಏನು ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅದನ್ನು ಸಂಪೂರ್ಣವಾಗಿ ಮಕ್ಕಳಿಗೆ ಭರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಸಂತೋಷದ ದಿನ, ಹೆಮ್ಮೆಯ ದಿನ, ಇದಕ್ಕೆ ಕಾರಣಕರ್ತರಾದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ, ನಿರ್ದೇಶಕರುಗಳಿಗೆ, ವಿಶೇಷವಾಗಿ ನಟರಾಜು ಅವರಿಗೆ ಕಾರ್ಯದರ್ಶಿಗಳು ಹೆಚ್ಚಿನ ಒಂದು ಸಮಯವನ್ನು ತಗೊಂಡು ಶ್ರಮವಹಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಇಷ್ಟೊಂದು ಅಂಕಗಳನ್ನು ಗಳಿಸೋಕ್ಕೆ ನೆರವಾಗಿದ್ದಾರೆ. ಎಲ್ಲರಿಗೂ ಈ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತು ಇವತ್ತು 2024-25ನೇ ಸಾಲಿನ 10ನೇ ತರಗತಿಯ ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ. ಈ ಒಂದು ನಮ್ಮ ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಪುರಾತನ ಶಾಲೆ. ನಾವೆಲ್ಲರೂ ಸಹ ಇಲ್ಲಿ ಸುಮಾರು ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ 13 ಜನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಮತ್ತು ಇಂದಿನ
ಹಳೆಯ ಆಡಳಿತ ಮಂಡಳಿಯವರು ಸಹ ಎಲ್ಲ ಇಲ್ಲಿ ಓದಿ ಎಜುಕೇಷನನ್ನು ಪಡೆದಂಥವರು. ಈ ಶಾಲೆಯಲ್ಲಿ ಓದಿದಂಥ ಎಷ್ಟೋ ಜನ ಸುಮಾರು ಹೊರಗಡೆ ದೇಶಗಳಲ್ಲಿದ್ದಾರೆ, ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ, ಒಳ್ಳೊಳ್ಳೆ ಡಾಕ್ಟರ್ಗಳಾಗಿದ್ದಾರೆ. ಸೊ ಎಲ್ಲರೂ ಒಳ್ಳೆ ಇದರಲ್ಲಿರ್ತಕ್ಕಂಥ ಒಂದು ಫೌಂಡೇಶನ್ ಕೊಟ್ಟಂಥ ಈ ಶಾಲೆಯಲ್ಲಿ ಇವತ್ತು ನಮ್ಮ 100ಕ್ಕೆ 100 ಫಲಿತಾಂಶ ಬಂದಿದೆ. ಇದು ನಮಗೆಲ್ಲ ನಿರ್ದೇಶಕರ ಮಂಡಳಿಯವ್ರಿಗೂ ಹಾಗೂ ಟೀಚರ್ಸ್ಗೂ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಸಹ ಇದೊಂದು ಒಳ್ಳೆಯ ಸಂತೋಷ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಸಂಸ್ಥೆಯಲ್ಲಿ ಬೆಳಗ್ಗೆ 6 ಗಂಟೆಗೆ ಟೀಚರ್ಸ್ ಬರ್ತಾರೆ, ನೈಟು 8 ಗಂಟೆ 9 ಗಂಟೆ ಆದರೂ ಸಹ ಟೀಚರ್ಸು ತಮ್ಮ ತನು ಮನವನ್ನು ಇಲ್ಲಿ ಸಮರ್ಪಣೆ ಮಾಡಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ಶಿಕ್ಷಕರು ಕೊಟ್ಟಂಥ ಪಾಠವನ್ನು ಚಾಚು ತಪ್ಪದೆ ಪಾಲಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಬಯಸ್ತಾ, ಈಗ ನಮ್ಮ ಶಾಲೆಯಲ್ಲಿ ಏನು 100% ಒಬ್ಬರು 619 ಅಂಕ ಪಡೆದಿದ್ದಾರೆ. ನಂದನ್ ಅಂತ ಹುಡುಗ, ಇನ್ನೊಂದು ಹುಡುಗಿ ಧನುಶ್ರೀ ಅನ್ನೋ ಹುಡುಗಿ 618 ಅಂಕ ಪಡೆದಿದ್ದಾರೆ. ಇವರು ಸಹ ನಮ್ಮ ಶಾಲೆಯ ಮುಕುಟಗಳು. ಮತ್ತು ಇನ್ನೂ ಸುಮಾರು 65%ಗಿಂತ ಕಮ್ಮಿ ಈ ಶಾಲೆಯಲ್ಲಿ ಬಂದೇ ಇಲ್ಲ ಈ ವರ್ಷ. ಅಂದರೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅನ್ನೋ ಮಾತೇ ಇಲ್ಲ. 70 ಜನ ಹುಡುಗರಲ್ಲೂ 70 ಜನನೂ ಒಳ್ಳೆಯ ಅಂಕಗಳನ್ನು ಪಡೆದು ತೇರ್ಗಡೆ ಆಗಿದ್ದಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಬಯಸ್ತಾ ಇದ್ದೆ. ಮೊದಲಿಗೆ ಜೈ ಭಾರತಿ ಶಾಲೆ ಪ್ರಾರಂಭವಾಗಿ ಇವತ್ತಿನವರೆಗೆ ಒಂದು ಭದ್ರ ಬುನಾದಿಯನ್ನಾಗಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಯವರಿಗೆ ಮತ್ತು ಭೂದಾನವನ್ನು ಮಾಡಿರ್ತಕ್ಕಂಥ ಎಲ್ಲರನ್ನೂ ಸ್ಮರಣೆ ಮಾಡಿಕೊಳ್ತಾ, ಇವತ್ತೇನು ಈ ರಿಸಲ್ಟ್ ಬಂದಿದೆ ಇದನ್ನು ನಾವು ಮೊದಲಿಗೆ ಅರ್ಪಣೆ ಮಾಡಬೇಕಾದ್ರೆ ಇಲ್ಲಿನ ಅಧ್ಯಾಪಕರೊಂದವ್ರಿಗೆ, ಅವ್ರ ಮನೆಗಿನ ಹೆಚ್ಚಾಗಿ ಈ ಸ್ಕೂಲ್ ವಿಚಾರದಲ್ಲಿ ಕೆಲಸ ಮಾಡಿ ಇವತ್ತು ಈ ರಿಸಲ್ಟ್ ಬಂದಿದೆ. ಆಮೇಲೆ ನಮ್ಮ ಶಾಲೆಯ ಸೆಕ್ರೆಟರಿ ಆಗಿರ್ತದೆ ನಟರಾಜ್ ಅವರಿಗೆ ವಂದಿಸುತ್ತಾ, ಇವತ್ತು ಯಾರು ಮಾರ್ಕ್ಸ್ ಹೈಯೆಸ್ಟ್ ತಗೊಂಡಿದ್ದಾರೋ ಅವ್ರಿಗೂ ಸಹ ನನ್ನ ಶುಭಾಶಯಗಳನ್ನು ಕೋರುತ್ತಾ, ಆಮೇಲೆ ಈ ಶಾಲೆ ಇವತ್ತು ಈ ಮಟ್ಟಿಗೆ ಅಭಿವೃದ್ಧಿ ಆಗಲು ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಗಣ್ಯವೃಂದವರಿಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಇನ್ನು ಮುಂದೆ ಸಹ ಈ ಒಂದು ಸಂಸ್ಥೆ ಇನ್ನೂ ಉನ್ನತ ಶ್ರೇಣಿಯಲ್ಲಿ ನಾನು ಹೇಳೋದು ಬೆಳಗಬೇಕು. ಮತ್ತು ಈ ಒಂದು ಸಂಸ್ಥೆಗೆ ಯಾರು ಸದಸ್ಯರಾಗಿದ್ದಾರೆ, ಈ ಜೈ ಭಾರತಿ ಶಾಲೆಯ ಯಾರು ಹಿತೈಷಿಗಳಾಗಿದ್ದಾರೆ, ನಿಮ್ಮ ಯಾವುದೇ ಸಲಹೆ ಸೂಚನೆಗಳನ್ನು ಕೊಟ್ಟರೂ ಸಹ ನಾವು ಆಡಳಿತ ಮಂಡಳಿ ಅದನ್ನು ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಶಾಲೆಯನ್ನು ಇನ್ನೂ ಉನ್ನತ ಶ್ರೇಣಿಯಲ್ಲಿ ಬೆಳಗಲು ಸಹಕಾರ ನೀಡ್ತೀರಿ ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದ್ದೀನಿ. 10ನೇ ತರಗತಿಯ ಫಲಿತಾಂಶ ಬಂದಿದೆ. ಶ್ರೀ ಜೈ ಭಾರತಿ ಕೋಆಪರೇಟಿವ್ ಸೊಸೈಟಿ ಶಾಲೆ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ 70 ಜನ ವಿದ್ಯಾರ್ಥಿಗಳಲ್ಲಿ 54 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಮತ್ತು ಇನ್ನು ಉಳಿದಂತೆ 24 ಜನ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಇದರಲ್ಲಿ ಯಾರೂ ಸಹ ಸೆಕೆಂಡ್ ಕ್ಲಾಸ್ ಇಲ್ಲ, ಜಸ್ಟ್ ಪಾಸ್ ಇಲ್ಲ, ಯಾರೂ ಸಹ ಇಲ್ಲ. ಜನರಲ್ಲಿ ಭಾವನೆ ಏನಂತ ಇದೆ ಅಂತಂದರೆ 2 ಲಕ್ಷ 3 ಲಕ್ಷ 4 ಲಕ್ಷ ಫೀಸ್ ಕಟ್ಟಿದ್ರೆ ಮಾತ್ರನೇ ಉತ್ತಮವಾದಂಥ ಎಜುಕೇಷನ್ ಸಿಗುತ್ತೆ ಅಂತೇಳಿ ನಮ್ಮ ಪಬ್ಲಿಕ್ ಜನರಲ್ಲಿ ಮನೋಭಾವ ಇದೆ. ಆ ಥರ ಏನೂ ಇಲ್ಲ ಅಂಥೇಳಿ ನಮ್ಮ ಜೈ ಭಾರತಿ ಶಾಲೆನೇ ಸಹ ಉದಾಹರಣೆ. ಕಡಿಮೆ ಅಮೌಂಟಲ್ಲಿ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಇಡೀ ಆನೇಕಲ್ ತಾಲೂಕಲ್ಲಿ ಜೈ ಭಾರತಿ ಶಾಲೆ ಕೊಡ್ತಾಯಿದೆ ಅಂಥೇಳಿ ನಾವು ಸಹ ಇದರಲ್ಲಿ ನಿರ್ದೇಶಕರಾಗಿರೋದು ನಮಗೂ ಸಹ ಹೆಮ್ಮೆ ಇದೆ. ಅದೇ ರೀತಿ ಇಲ್ಲಿ ಎಲ್ಲ ನಿರ್ದೇಶಕರಿಗೂ ಹೆಮ್ಮೆ ಇದೆ. ಅದೇ ರೀತಿ ಇಲ್ಲಿ ಶಿಕ್ಷಕರಿಗೂ ಸಹ ಇಲ್ಲಿ ಈ ಶಾಲೆಯಲ್ಲಿ ನಾವು ಬೋಧನೆ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅವ್ರಿಗೂ ಸಹ ಹೆಮ್ಮೆ ಇದೆ. ವಿದ್ಯಾರ್ಥಿಗಳು ಸಹ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸನ್ನು ತೆಗೆದಿದ್ದಾರೆ. ಅವ್ರಿಗೂ ಸಹ ನಾನು ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇವತ್ತು ರಿಸಲ್ಟ್ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಏಕೆಂದರೆ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರೆ. 95% ಮೇಲೇ ಜಾಸ್ತಿ ಜನ ತೆಗೆದಿದ್ದಾರೆ, 55 ಜನ ತೆಗೆದಿದ್ದಾರೆ. ಇನ್ನು ಮತ್ತೆ 60% ಲಾಸ್ಟು, ಆದರೆ ಎಲ್ಲರೂ ಫಸ್ಟ್ ಕ್ಲಾಸೇ ಬಂದಿದ್ದಾರೆ. ಇನ್ನು ಮಕ್ಕಳಿಗೆ ಆಗಲಿ ಮತ್ತು ಪೋಷಕರಿಗಾಗಲಿ ಟೀಚರ್ಸ್ಗಾಗಲಿ ನಮ್ಮ ಆಡಳಿತ ಮಂಡಳಿ ಎಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ. ಯಾಕಂದರೆ ಎಲ್ಲ ಇದಕ್ಕೂ ನಾವು ಖುಷಿನೇ ಪಡ್ತಾ ಇದ್ದೀವಿ. ಎಲ್ಲರೂ ಮಕ್ಕಳು ಎಲ್ಲರೂ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಓದಿ ಇನ್ನೂ ಚೆನ್ನಾಗಿ ಅವರ ಭವಿಷ್ಯನ ಉನ್ನತಿಯಾಗಿ ಮಾಡ್ಕೊಳ್ಳಿ ಅಂತ ನಾನು ಈ ಮಾತುಗಳನ್ನ ಮುಗಿಸ್ಕೊಂಡು ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಾನು ಇಷ್ಟು ಮಾರ್ಕ್ಸ್ ತೆಗಿಬೇಕಂದ್ರೆ ನಮ್ಮ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟು, ಸೆಕ್ರೆಟರಿಸು, ನಮ್ಮ ಪೇರೆಂಟ್ಸ್ ಮಾಡಿದ ಹೆಲ್ಪಿಂದ ನಾನು ತೆಗೆದಿದ್ದು. ಅಂದರೆ ನಾವು ಓದಬೇಕಂದ್ರೆ ಅಷ್ಟೊಂದು ಟೆನ್ಷನ್ ತೊಗೊತಾ ಇರಲಿಲ್ಲ. ಬೆಳಗ್ಗೆ ಆಲ್ಮೋಸ್ಟ್ ಒಂದು 4-4:30ಗೆ ಎದ್ದೇಳ್ತಾ ಇದ್ದೆ. ಎಲ್ಲ ಆಲ್ಮೋಸ್ಟ್ ನಮ್ಮ ಸ್ಕೂಲಲ್ಲಿ ಓದಿಸೋರು. ಸ್ಕೂಲು ಒಂದು 10 ಗಂಟೆ ಇಕ್ಕೋರು. ಇಲ್ಲೇ ಎಲ್ಲ ಕವರ್ ಮಾಡ್ಕೊತಾ ಇದ್ದೆ. ನಮ್ಮ ಟೀಚರ್ಸು ತುಂಬ ಚೆನ್ನಾಗಿ ಟೀಚ್ ಮಾಡ್ತಾಯಿದ್ರು. ಫಸ್ಟ್ ಆಫ್ ಆಲ್ ನಮಗೆ ನಾವು ಇವಾಗ ಏನು ಅಚೀವ್ಮೆಂಟ್ ಮಾಡಿದ್ದೀವೋ ಅದಕ್ಕೆಲ್ಲ ನಮ್ಮ ಮ್ಯಾನೇಜ್ಮೆಂಟು, ನಮ್ಮ ಟೀಚರ್ಸು, ಸೆಕ್ರೆಟರಿ ಸರು, ಪ್ರತಿಯೊಬ್ಬರು ಮತ್ತು ನಮ್ಮ ಪೇರೆಂಟ್ಸು ಪ್ರತಿಯೊಬ್ಬರು ಸಪೋರ್ಟಿಂದಲೇ ನಾವು ಇಷ್ಟು ಒಂದು ಮಾರ್ಕ್ಸ್ ತೆಗೋಕ್ಕೆ ಉಪಯೋಗ ಆಯಿತು. ಅದಾದಮೇಲೆ ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟಿರೋ ಫೆಸಿಲಿಟೀಸಿಂದ ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ರಿಂದ ಇಷ್ಟೊಂದು ಮಾರ್ಕ್ಸ್ ತೆಗೋಕ್ಕೆ ನಮ್ಮ ಕೈಲಾಯಿತು. ಆಮೇಲೆ
ಬೆಳಗ್ಗೆ 4:30 10 o'clockವರೆಗೆ ಇಲ್ಲೇ ಇರಿಸ್ಕೊಂಡು ಎಲ್ಲ ಥರ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ರು ನಮಗೆ ಓದ್ಕೊಳ್ಳೋದಕ್ಕೆ. ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಓದೋಕ್ಕೆ. ಇದರಿಂದ ನಾವು ಇದು ಮಾಡೋದಕ್ಕಾಯಿತು. ನನ್ನ ಹೆಸರು ಅಪ್ಪಾಜಪ್ಪ ಅಂತೇಳಿ, ನಿವೃತ್ತ ಮುಖ್ಯ ಶಿಕ್ಷಕರು. ಈ ಶಾಲೆಯಲ್ಲಿ ನಾನು ಶೈಕ್ಷಣಿಕ ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈ ವರ್ಷ ಏನಪ್ಪ ಅಂದರೆ ನಾನು ಕೂಡ ಒಂದು ವಿಷಯವನ್ನು ಬೋಧನೆ ಮಾಡಿದ ಒಂದು ಸಂತೋಷ ನನಗಾಗ್ತದೆ. ನಾನು ಈ ಸಾರಿ ಸಮಾಜ ವಿಜ್ಞಾನವನ್ನು ಇಲ್ಲಿ ಬೋಧನೆ ಮಾಡಿದಾಗ ಸಾಕಷ್ಟು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಗಳಿಸಿದ್ದಾರೆ. ಅದರಲ್ಲಿ 2 ವಿದ್ಯಾರ್ಥಿಗಳು, ಒಬ್ಬ ಕಲ್ಪನಾ, ಇನ್ನೊಬ್ಬ ನಯನ ಅಂತೇಳಿ ಔಟ್ 100ಕ್ಕೆ 100 ಫಲಿತಾಂಶವನ್ನು ಗಳಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ಸಾರಿ ಏನಪ್ಪ ಒಂದು ವಿಶೇಷ ಅಂತಂದರೆ ಎಲ್ಲ ವಿಷಯಗಳಲ್ಲೂ ಕೂಡ 100 ಅಂಕ ಗಳಿಸಿರುವಂಥ ವಿದ್ಯಾರ್ಥಿಗಳಿದ್ದಾರೆ. ಅಂದರೆ ಹಿಂದಿಯಲ್ಲಿ 16 ವಿದ್ಯಾರ್ಥಿಗಳು, ಕನ್ನಡದಲ್ಲಿ 6 ವಿದ್ಯಾರ್ಥಿಗಳು, ಇಂಗ್ಲೀಷ್ನಲ್ಲಿ 2 ವಿದ್ಯಾರ್ಥಿಗಳು, ಮ್ಯಾಥ್ಸಲ್ಲಿ 1 ವಿದ್ಯಾರ್ಥಿ, ವಿಜ್ಞಾನದಲ್ಲಿ 2 ವಿದ್ಯಾರ್ಥಿಗಳು, ಸಮಾಜ ವಿಜ್ಞಾನದಲ್ಲಿ 2 ವಿದ್ಯಾರ್ಥಿಗಳು 100ಕ್ಕೆ 100 ಫಲಿತಾಂಶವನ್ನು ಗಳಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇನ್ನೂ ಏನಪ್ಪ ಒಂದು ವಿಶೇಷ ಈ ವರ್ಷದಂತಂದರೆ 600ಕ್ಕಿಂತ ಹೆಚ್ಚು, ಅಂದರೆ 625ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, 6 ವಿದ್ಯಾರ್ಥಿಗಳು ಗಳಿಸಿರುವಂಥ ಹೆಗ್ಗಳಿಕೆ ನಮ್ಮ ಶಾಲೆಯದು. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು 625ಕ್ಕೆ ಈ ವರ್ಷ ನಿರೀಕ್ಷೆ ಮಾಡಿದ್ವಿ. ಆದರೆ 2 ವಿದ್ಯಾರ್ಥಿಗಳಿಂದ ಅದು ಹುಸಿಯಾಯಿತು. ಆ ದಿನಗಳು ಬಹುಬೇಗನೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.